ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ. 27ನೇ ತಾರೀಕು ಅಂದ್ರೆ ಬರುವ ಮಂಗಳವಾರ ನಿಮ್ಗೆಲ್ಲ ಕೆಪಿಎಸ್ಸಿ ಪ್ರಿಲಿಮ್ಸ್ ಎಕ್ಸಾಮ್ ಏನು ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಹಲವಾರು ಗೊಂದಲಗಳಿದೆ ಅಲ್ವಾ? ನಿಮ್ಮಲ್ಲೇ ಗೊಂದಲಗಳಿದೆ. ತುಂಬಾ ಸ್ಟೂಡೆಂಟ್ಸ್ ಫೋನ್ ಮಾಡಿ ಮೇಡಮ್ ನಮ್ಗೊಂದು ಕ್ಲಾರಿಫಿಕೇಶನ್ ಕೊಡಿ, ಸ್ವಲ್ಪ ಜನ ಏನೋ ದಾರಿ ತಪ್ಪಿಸ್ತಿದಾರೆ ನಮಗೆ ಪ್ರೊಟೆಸ್ಟ್ಗಳು ಮಾಡಿಕೊಂಡು ಅಂತ ಹೇಳಿದ್ರು. ಅದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. 2.5 ಲಕ್ಷ ಜನ ಈ ಒಂದು ಎಕ್ಸಾಮ್ನ ತಗೋತಾ ಇರೋದು. ಈ ಹಿಂದಿನ ಸರ್ಕಾರ ನೋಟಿಫಿಕೇಶನ್ಗಳೇ ಮಾಡ್ತಾ ಇಲ್ಲ ಅನ್ನುವಂತಹ ಹಲವಾರು ತೊಂದರೆಗಳಿತ್ತು. ನಿಮ್ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡಿದ್ದೆ, ನೆನಪಿದ್ಯಾ? ಅವಾಗ ಹೋರಾಟ ಮಾಡಿದ್ರೆ ಇವಾಗ ಯಾಕೆ ಮಾತಾಡ್ತಿಲ್ಲ? ಅವಾಗಿದ್ದಂತಹ ಇಶ್ಯೂ ಯಾವುದು? ಇವಾಗ ನೀವು ಸಿಲ್ಲಿಯಾಗಿ ಬಂದು ಪೋಸ್ಟ್ಪೋನ್ ಮಾಡಿಸಿ ಅಂದ್ರೆ ಯಾಕೆ ಅಂತ ಹೇಳ್ತೀನಿ. ಸಿಲ್ಲಿ ಅಂತ ಯಾಕೆ ಕರೆದೆ ಅಂತ. ಈ ಒಂದು ಕೆಪಿಎಸ್ಸಿ ನೋಟಿಫಿಕೇಶನ್ ಆಗಿದ್ದು ಫೆಬ್ರವರಿ 26 ಈ ವರ್ಷ ಫೆಬ್ರವರಿ 26ನೇ ತಾರೀಕು. ಅವಾಗ ಹೆಚ್ಚು ಪೋಸ್ಟ್ಗಳು ಬೇಕು ಅಂತ ಕೇಳಿದಾಗ ಸರ್ಕಾರ ಸ್ಪಂದಿಸಿತು. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಬೇಕು, ಎಷ್ಟೊಂದು ವರ್ಷದಿಂದ ಆಗಿಲ್ಲ ಎಕ್ಸಾಮ್ಸ್ ಅಂದಾಗ ಅದಕ್ಕೂ ಸರ್ಕಾರ ಸ್ಪಂದಿಸಿತು. 5ನೇ ತಾರೀಕು ಮೇ 5ನೇ ತಾರೀಕು ಎಕ್ಸಾಮ್ ಫಿಕ್ಸ್ ಮಾಡಿತ್ತು, ನೆನಪಿದ್ಯಾ? ಆದ್ರೆ 7ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅವರು ಪೋಸ್ಟ್ಪೋನ್ ಮಾಡಿದ್ರು. ಯಾವತ್ತಿಗೆ? ಜುಲೈ 7ನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ರು. ಯಾಕೆಂದ್ರೆ ಎಲೆಕ್ಷನ್ ಆದ್ಮೇಲೆ ಡೇಟ್ಗಳಿರ್ಲಿಲ್ಲ. ಅಷ್ಟೊಂದು ಎಕ್ಸಾಮ್ಗಳು ನಡೀತಾನೆ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳು ನಡೀತಾ ಇದೆ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಗಳು ನಡೀತಾ ಇದೆ. ಜುಲೈ 7ನೇ ತಾರೀಕು ಅವರು ಎಕ್ಸಾಮ್ ಫಿಕ್ಸ್ ಮಾಡಿದ್ರು. ನಂತರ ಜುಲೈ 7ನೇ ತಾರೀಕು ಒಂದು UPSC ಎಕ್ಸಾಮ್ ಬಂದ್ಬಿಡ್ತು ಅಂತ ಜುಲೈ 21ನೇ ತಾರೀಕು ಫಿಕ್ಸ್ ಮಾಡಿದ್ರು. ಆಯ್ತಾ? ಸೊ ಫೆಬ್ರವರಿ 26ನೇ ತಾರೀಕು ಆಗಿರುವಂತಹ ನೋಟಿಫಿಕೇಶನ್ ಇದು. 21ನೇ ಜೂನ್ ನಲ್ಲಿ ಎಕ್ಸಾಮ್ ಇನ್ನ 2 ವಾರ ಇದೆ ಅನ್ನುವಂತ ಟೈಮಲ್ಲಿ 2017-18 ಸಾಲಿನ ಪರೀಕ್ಷೆ ಬರೆದು ಏಜ್ ಡಿಬಾರ್ ಆಗಿದೆ ಇವತ್ತು ಬರೆಯೋದಕ್ಕೆ ಅಂತವರಿಗೆ ಒಂದು ಅವಕಾಶ ಕೊಡ್ತು ಸರ್ಕಾರ. ಯಾಕೆ? ತುಂಬಾ ಜನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಮ್ಗೊಂದು ಅವಕಾಶ ಕೊಡಿ 2017-18 ಅವರಿಗೆ. ಇಷ್ಟು ಸೆನ್ಸಿಟಿವ್ ಆಗಿ ಸರ್ಕಾರ ಸ್ಪಂದಿಸಿ ಅವರಿಗೂ ಒಂದು ಅವಕಾಶ ಕೊಡ್ತು. ಇದು 21ನೇ ಜೂನ್ ಗವರ್ಮೆಂಟ್ ಆರ್ಡರ್ ಅಲ್ಲಿ ಬಂತು, 26ನೇ ಜೂನ್ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಬಂತು. ಆಯ್ತಾ? 7ನೇ ತಾರೀಕು 21 ಜುಲೈ ಏನ್ ಎಕ್ಸಾಮ್ ಇತ್ತು ಇವರಿಗೆ ಟೈಮ್ ಕೊಡಬೇಕು ಅಂತಾನೆ 25ನೇ ಆಗಸ್ಟ್ಗೆ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದ್ರು ಅಲ್ವಾ? 1 ತಿಂಗಳ ಮೇಲೆ ಪೋಸ್ಟ್ಪೋನ್ ಮಾಡಿದ್ರು. ಈ ಸ್ಟೂಡೆಂಟ್ಸ್ ಹೋಗಿ ಕೇಳಿದಿಷ್ಟೇ, ನಮ್ಗೊಂದು ಅವಕಾಶ ಕೊಡಿ, ಎಲ್ಲ ಓದಿದೀವಿ, ಅವಕಾಶ ಒಂದು ಕೊಡಿ ಅಂತ ಕೇಳಿದ್ರು. ಆದ್ರೂ 1 ತಿಂಗಳ ಟೈಮು ಕೂಡ ಕೊಟ್ರು. ಆಮೇಲೆ ಏನಾಯ್ತು? 25ನೇ ತಾರೀಕು ಕೂಡ IBPS ಅವರು ಟೆಂಟೇಟಿವ್ ಅಂತ ಹಾಕಿದ್ದಂತಹ 25 ಆಗಸ್ಟ್ ಡೇಟ್ ನ ಕನ್ಫರ್ಮ್ ಮಾಡಿಬಿಟ್ರು. ನಂತರ ಸರ್ಕಾರ ಫಿಕ್ಸ್ ಮಾಡಿದ್ಮೇಲೆ ಕೆಪಿಎಸ್ಸಿ 25ನೇ ತಾರೀಕು ಅಂತ ಆಗಸ್ಟ್ ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಏನ್ ಮಾಡಿದ್ರು? ನೆಕ್ಸ್ಟ್ ಡೇಟ್ ನೋಡಕ್ ಹೋದ್ರೆ 2.5 ತಿಂಗಳು ಮುಂದೆ ಇದೆ. ಅದಕ್ಕೆ 27 ಅಂದ್ರೆ 2 ದಿನ ಬಿಟ್ಕೊಂಡು ಫಿಕ್ಸ್ ಮಾಡಿತು ಸರ್ಕಾರ. ಇವತ್ತು 27ನೇ ತಾರೀಕು ಆಗಸ್ಟ್ ಫೈನಲ್ ಇದೆ ಅಲ್ವಾ? ಈ ಒಂದು ಏನು ಅವಕಾಶ ಕೊಡ್ತು ಅವರಿಗೆ ಹೊಸದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ 2017-18ನೇ ಸಾಲದಲ್ಲಿ ಬರ್ದಿರುವಂತಹ ಎಕ್ಸಾಮ್ ಬರ್ದು ಏಜ್ ಬಾರ್ ಆಗಿರೋರಿಗೆ ಒಂದು ಅವಕಾಶ ಕೊಡ್ತು. 1560 ಜನ ಪಾಪ ಅಪ್ಲಿಕೇಶನ್ ಹಾಕಿದ್ದಾರೆ. ಹೌದು, ನೀವೆಲ್ಲ ಹಾಕಿದ್ದೀರಿ, ಸೀರಿಯಸ್ ಆಗಿದ್ದೀರಿ ಓದೋದ್ರ ಬಗ್ಗೆ. ನಮಗೆ ಖಂಡಿತ ಅದ್ರ ಬಗ್ಗೆ ಐ ಅಪ್ರಿಶಿಯೇಟ್ ಇಟ್. ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅವ್ರಿಗೆ ಟೈಮ್ ಕೊಡ್ತು ಸರ್ಕಾರ. ಇವತ್ತು 27ನೇ ತಾರೀಕು ಆಗಿದ್ರಿಂದ ತುಂಬಾ ಜನ ನನಗೆ ಫೋನ್ ಮಾಡಿದ್ರಿ, ಏನಂತ, ಮೇಡಮ್ ನಮಗೆ ರಜಾ ಸಿಗೋದಿಲ್ಲ ಅದು ಇದು ಅಂತ. ಅವಾಗ ಸರ್ಕಾರ ಏನ್ ಮಾಡಿತು? ಪ್ರತಿ ಒಂದು ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ರಜಾ ಕೊಡಿಸ್ತು. ಈ ಎಕ್ಸಾಮ್ ಬರಿತಾ ಇದ್ರೆ ನಿಮ್ಗೆ ರಜೆ ಇರುತ್ತೆ, ಹೋಗ್ಬಿಟ್ಟು ಎಕ್ಸಾಮ್ ಬರ್ಕೊಳ್ಳಿ ಅಂತ. ಇವತ್ತು ಅದು ಒಂದು ಸೆನ್ಸಿಟಿವ್ ಆಗಿ ಸರ್ಕಾರ ಮಾಡ್ತು. ನಂತರ ಏನಾಯ್ತು? ಏನು ಡಿಫ್ರೆಂಟ್ಲಿ ಏಬಲ್ಡ್ ಏನು ಸ್ಕ್ರೈಬ್ಸ್ ಸಿಗಲ್ಲ ಅಂದ್ರೆ ಕಣ್ ಕಾಣಿಸದೇ ಇರ್ತಾರಲ್ಲ, ಅವರು ಕೂಡ ಈ ಎಕ್ಸಾಮ್ ಬರಿಬಹುದು. ಆದ್ರೆ ಅವರು ಮತ್ತೊಬ್ಬರ ಹೆಲ್ಪ್ ತಗೋತಾರೆ, ಸ್ಕ್ರೈಬ್ಸ್ ಅಂತಾರೆ ಅವ್ರನ್ನ. ಅವ್ರೇನಂದ್ರೆ ಬಂದು ಇವರಿಗೆ ಹೆಲ್ಪ್ ಮಾಡ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂದ್ರೆ ಒಂದೇ ಆನ್ಸರ್ ಇರುತ್ತೆ, ಇಂಥ ಆನ್ಸರ್ ಅಂದ್ರೆ ಅದನ್ನ ಮಾರ್ಕ್ ಮಾಡೋದಷ್ಟೇ. ಸರ್ಕಾರಕ್ಕೆ ಅವ್ರು ಹೇಳಿದ್ರು ವೀಕ್ ಡೇ ಆಗಿರೋದ್ರಿಂದ ನಮ್ಗೆ ಆತರ ಯಾರು ಸ್ಕ್ರೈಬ್ ಸಿಗ್ತಿಲ್ಲ ಅಂತ ಹಲವಾರು ಜನ ಹೇಳಿದ್ರು. ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಬಿಡ್ತು ಏನಂತ,
ಸ್ಕ್ರೈಬ್ಸ್ ಕೂಡ ಸರ್ಕಾರ ಅರೇಂಜ್ ಮಾಡುತ್ತೆ. ನಾವೇ ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡ್ಕೊಡ್ತೀವಿ. ಏನಿಲ್ಲ, ನೀವು ಸೆಂಟರ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ಗೆ ಹೇಳಿ ಅಷ್ಟೇ, ಅವ್ರು ನಿಮಗೆ ಸ್ಕ್ರೈಬ್ ಅರೇಂಜ್ ಮಾಡ್ಕೊಡ್ತಾರೆ ಅಂತ ಹೇಳಿದೆ. ಅವರು ಕೂಡ ವೆಬ್ಸೈಟ್ ಅಲ್ಲಿ ಏನೋ 150 ಜನನೋ 250 ಜನನೋ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಸರ್ಕಾರ ಅರೇಂಜ್ ಮಾಡಿಕೊಡ್ತಾ ಇದೆ ಸ್ಕ್ರೈಬ್ನ. ಇವತ್ತು ನಿಮ್ಗೆ ಒಂದು ವಿಷಯ ಹೇಳ್ತೇನೆ ಕೇಳಿ. ಈ ಒಂದು ಸಂಘಟನೆ ಅಂತ ನಾನು ಶುರು ಮಾಡಿದ್ದು ಅವಾಗ ನಿಮ್ಗೆ ನಿಮ್ಮ ಮೇಲೆ ಆಗ್ತಿದ್ದಂತಹ ಒಂದು ಅನ್ಯಾಯದ ವಿರುದ್ಧ ಅಲ್ವಾ. ಏನಾಯ್ತು, ಪ್ರಿಲಿಮ್ಸ್ ಬರ್ದಿದ್ರಿ ಲಾಸ್ಟ್ ಟೈಮ್, KPSC ಪ್ರಿಲಿಮ್ಸ್ ಮೇನ್ಸ್ ಬರ್ದಿದ್ರಿ, 1.5 ವರ್ಷ ರಿಸಲ್ಟ್ ಬಂದಿರಲಿಲ್ಲ. ಅದು ಖಂಡಿತ ತಪ್ಪು. ಅದರ ವಿರುದ್ಧ ಅದು ಸೆನ್ಸಿಬಲ್ ಆಗಿತ್ತು, ಪ್ರೊಟೆಸ್ಟ್ ಮಾಡಿದ್ವಿ. PSI ಸ್ಕ್ಯಾಮ್ ಆಯ್ತು, ಅದನ್ನ ಅಂದಿನ ಸರ್ಕಾರ ಸ್ಕ್ಯಾಮೇ ಆಗಿಲ್ಲ ಅಂದ್ರು, ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ವಿ. ಇದು ಜೆನ್ಯೂನ್ ಇಶ್ಯೂಸ್. ಇಲ್ಲಿ ಕೆಲವರು ನೀವು ಓದಿಲ್ಲ ಅಂದಿದ ತಕ್ಷಣ 2.5 ಲಕ್ಷ ಜನ ಈ ಒಂದು ಎಕ್ಸಾಮ್ಗೆ ಓದ್ತಿರೋರು, ನೀವು ಒಂದು 50-60 ಜನ, 100 ಜನನೇ ಅನ್ಕೊಳ್ಳಿ, ಯಾರ್ಯಾರು ಪ್ರೊಟೆಸ್ಟ್ ಹೋಗಿದ್ರಿ. ನಿಮ್ಮಲ್ಲೂ ಸೀರಿಯಸ್ ಸ್ಟೂಡೆಂಟ್ಸು ಇದ್ದಾರೆ, ನಿಮ್ಮಲ್ಲಿ ಏನು ಓದಿಲ್ದಿರೋರು ಇದ್ದಾರೆ. ನೀವು 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಕೊಟ್ಟು ನೀವು ಓದೋರಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಸಂಘಟನೆ ಅಂತ ನಾನು ಮಾಡಿದ್ದು, ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದು ನಿಮಗೆ ಒಂದು ವಾಯ್ಸ್ ಆಗಿರ್ಲಿ, ನಿಮ್ ವಿರುದ್ಧ ಆದಂತಹ ಅನ್ಯಾಯಕ್ಕೆ ಅಂತಾನೆ ಹೊರತು ಈ ತರ ಸಿಲ್ಲು ಇಶ್ಯೂಸ್ಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿ ಅಂತ ಅಲ್ಲ. 2.5 ಲಕ್ಷ ಜನ ಅವರೆಲ್ಲ ನಿಮ್ ಜೊತೆ ಇದಾರಾ? ಅಲ್ಲಿರೋ ಸ್ಟೂಡೆಂಟ್ಸ್ ಎಂತವ್ರು ಅಂತ ಹೇಳ. ನಿಮಗೆ 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆದ್ರೆ ಡಿಫರೆನ್ಸ್ ಆಗೋದಿಲ್ಲ. ಬಟ್ ಅವರಿಗೆ, ಅವರು ಫುಲ್ ಟೈಮ್ ಕೂತ್ಕೊಂಡು ಓದ್ತಾ ಇರುವಂತ ಸ್ಟೂಡೆಂಟ್ಸು, ಸೀರಿಯಸ್ ಆಗಿರುವಂತ ಸ್ಟೂಡೆಂಟ್ಸು, ಅವ್ರಿಗೆ ಮನೆಯಿಂದ ದುಡ್ಡು ಬರೋದಿಲ್ಲ. ಅವ್ರು ಪ್ರತಿ ಸಲ ನನಗ್ ಗೊತ್ತು ಅವ್ರು ಯಾವ ರೀತಿ ದುಡ್ಕೋತಾರೆ. ಪಾಪ ಏನು ಕೇಟ್ರಿಂಗ್ ಅಲ್ಲಿ ಹೋಗಿ ಕೆಲಸ ಮಾಡ್ಕೋತಾರೆ. ಅಕ್ಕ ನಾನು 1 ವಾರ ಕೆಲಸ ಮಾಡ್ತೀನಿ, ದುಡ್ಕೋತೀನಿ ಇಡೀ ತಿಂಗಳಿಗೆ, ಆಮೇಲೆ ಹೋಗಿ ಲೈಬ್ರರಿ ಕೂತ್ಕೊಂಡು ಓದ್ಕೋತೀನಿ ಅಂತಾರೆ. ಈ ತರ ಜೆನ್ಯೂನ್ ಆಗಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಅವರು ಸುಮ್ನೆ ರೀಸನ್ಗಳು ಕೊಟ್ಟು ನೀವು ನಮ್ ಪೋಸ್ಟ್ಪೋನ್ ಬೇಕು ಇಲ್ದಿರೆ ಅದೇನೋ ದಯಾ ಮರಣ ಕೊಡಿ. ವಾಟ್ ಡ್ರಮ್ಯಾಟಿಕ್. ಐ ಮೀನ್ ದಿಸ್ ಇಸ್ ಟೂ ಬ್ಯಾಡ್. ಈ ತರ ಮಾಡೋದು ತಪ್ಪು. ನೀವು ಮಿಸ್ಯೂಸ್ ಮಾಡ್ಕೋಬೇಡಿ, ಸ್ಟೂಡೆಂಟ್ಸ್ ನ ಮಿಸ್ ಗೈಡ್ ಮಾಡಬೇಡಿ. ನಿಮಗೆ 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಕೊಟ್ಟರು ನೀವು ಯಾರು ಕ್ಲಿಯರ್ ಮಾಡೋದಿಲ್ಲ. ಈ ತರ ಮಿಸ್ ಗೈಡ್ ಮಾಡ್ತಾ ಇರೋರು ಸ್ಟೂಡೆಂಟ್ಸ್ಗೆ. ಒಂದು ಹೇಳ್ತೀನಿ ಕೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೇನು ಟೆರಿಟೋರಿಯಲ್ ಆರ್ಮಿ ಕ್ಲಿಯರ್ ಮಾಡಿದೆ. ಒಂದೇ ಒಂದು ಸೀಟ್ ಇತ್ತು ಹೆಣ್ಮಕ್ಳಿಗೆ ಇಡೀ ದೇಶದಲ್ಲಿ, ನಾನು ಕ್ಲಿಯರ್ ಮಾಡಿದೆ. ಎಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆದ್ರೆ ಅದು ಆ ಜರ್ನಿ ಕೂಡ ಸುಲಭವಾಗಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜಾಜಿನಗರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಟಿಕೆಟ್ ಅನೌನ್ಸ್ ಆಯ್ತು, ನನಗೆ ಸಿಗ್ಲಿಲ್ಲ. ಐ ವಾಸ್ ವೆರಿ ಡಿಸಪಾಯಿಂಟೆಡ್. 2 ದಿವಸದಲ್ಲಿ ನನ್ನ ಸೆಕೆಂಡ್ ರೌಂಡ್ ಎಕ್ಸಾಮ್ ಇತ್ತು, ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ದೆ. ಪುಣೆಗೆ ಹೋಗ್ಬಿಟ್ಟು ನಾನು ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗಿತ್ತು. 2 ದಿವಸ ಇದ್ದಿದ್ದು ನನಗೆ ಟೈಮು, ಈ ಒಂದು ಟಿಕೆಟ್ ಅನೌನ್ಸ್ ಆಗಿ. ಬಟ್ ನನಗೆ ಗೊತ್ತಿತ್ತು ಈ ರೀಸನ್ನು ಮುಂದೆ ಯಾರು ಕೇಳೋದಿಲ್ಲ. ನನಗೆ ಬೇಜಾರಲ್ಲಿದ್ದೆ, ಅದಕ್ಕೆ ಇಂಟರ್ವ್ಯೂಗೆ ಹೋಗಿಲ್ಲ, ಅಥವಾ ಅದಕ್ಕೆ ಇಂಟರ್ವ್ಯೂ ಬರ್ದಿಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ. ನಾನು ಕ್ಲಿಯರ್ ಮಾಡದ್ನ ಇಲ್ವಾ ಅಷ್ಟೇ ಮ್ಯಾಟರ್ ಆಗೋದು. ಒಂದೇನಾದ್ರೂ ನೀವು ಮನ್ಸಾರೆ ಇಷ್ಟಪಟ್ರೆ, ಆಗ್ಬೇಕು, ನನಗೆ ಇದು ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಲಾಯಲ್ ಆಗಿರಿ ಫಸ್ಟ್. ಈ ರೀತಿ ಸಿಲ್ಲಿ ರೀಸನ್ಸ್ ಕೊಟ್ಕೊಂಡು ನಿಮ್ಮ 100% ಎಫರ್ಟ್ ಕೊಡಿ. ಯಾಕಾಗಲ್ಲ ನೋಡಿ. ಗವರ್ಮೆಂಟ್ ಆಫೀಸರ್ಸ್ ಆಗೋದಕ್ಕೆ ಒಂದು ಯೋಗ್ಯತೆ ಬೇಕು. ಅದು ಇವಾಗಿಂದ ಕಾಣಿಸುತ್ತೆ ನಿಮ್ಮಲ್ಲಿ, ನಿಮ್ಮ ಕಮಿಟ್ಮೆಂಟ್ ಅಲ್ಲಿ, ನಿಮ್ಮ ಧೈರ್ಯದಲ್ಲಿ. ಹೇಡಿಗಳಾಗಬೇಡಿ, ಕೂತ್ಕೊಂಡು ಓದಿ. ಇನ್ನ 3 ದಿನ ಟೈಮ್ ಇದೆ. 100% ಕೊಡಿ. ಇಂತಹ ಯಾವುದೇ ಡೈವರ್ಷನ್ಗೂ ನೀವು ಕಿವಿಗೊಡಬೇಡಿ. 2.5 ಲಕ್ಷ ಜನ ಬರಿತಾ ಇರೋದು, ಅದ್ರಲ್ಲಿ ಒಂದು 100 ಜನ ಹೋಗಿ ಇದರ ವಿರುದ್ಧ ಮಾಡಿಕೊಂಡು ನಿಮ್ಮನ್ನೆಲ್ಲ ದಿಕ್ ತಪ್ಪಿಸ್ತಾ ಇರೋದು. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಜೊತೆಗೆ ಮತ್ತೊಂದು ವಿಷಯ ಏನು ಅಂದ್ರೆ, ಸ್ಕ್ರೈಬ್ ಬಗ್ಗೆ ಹೇಳಿದೆ. ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಸಿಕ್ಕಿರೋದು ಒಂದು ಒಳ್ಳೆ ಚಾನ್ಸ್ ಅಲ್ವಾ. ಜೂನ್ 26ನೇ ತಾರೀಕೆ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಯ್ತಲ್ವಾ. ಇವತ್ತು ಆಗಸ್ಟ್ 25th 7th ಎಕ್ಸಾಮ್ ಇರೋದು. ಇನ್ನ ಎಷ್ಟು ಟೈಮ್ ಬೇಕು ನಿಮಗೆ? ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು ನೀವು ಕೇಳಿದ್ದು ಬರೀ ಒಂದು ಅವಕಾಶ ಕೊಡಿ, ನಾವೆಲ್ಲ ಓದಿದೀವಿ ಅಂತ ಹೇಳಿದವರಲ್ವಾ ನೀವು. ಯೋಚನೆ ಮಾಡ್ಕೊಳ್ಳಿ. ಹಾಗಂತ ಏನು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು
ಇಲ್ಲಿ ಪೊಲಿಟಿಕ್ಸ್ ಯೂಸ್ ಮಾಡ್ಕೋತಿದ್ದಾರೆ. ಅವ್ರು ಯಾರೋ ಹಾಕಿದ್ದಾರೆ. ಹಿ ಇಸ್ ಅ ಟೋಟಲ್ ಬಿಜೆಪಿ ಪರ್ಸನ್. ನನ್ನ ಪಾರ್ಟಿ ಒಂದು ಪಾರ್ಟಿಯವಳಾಗಿದ್ಕೆ ನೀವು ಟಾರ್ಗೆಟ್ ಮಾಡಿದ ತಕ್ಷಣ ಅದಕ್ಕೆಲ್ಲ ಹೆದರ್ಕೊಳ್ಳೋಳಲ್ಲ. ಐ ಆಮ್ ಇನ್ ಪಬ್ಲಿಕ್ ಲೈಫ್. ಐ ಆಮ್ ಅ ವೆರಿ ಕರೇಜಿಯಸ್ ವುಮನ್. ಓಕೆ, ನೀವು ಈ ತರ ಎಲ್ಲ ನಿಮಗೆ ರೆಸ್ಪಾಂಡು ಮಾಡಲ್ಲ. ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ತುಂಬಾ ಜನ ಕೇಳ್ತೀರಾ. ನಿಮ್ಮಂತ ಸಿಲಿ ಇಶ್ಯೂ ನಾನೇನಾದ್ರೂ ಮಾತಾಡಿದ್ರೆ ಅದಕ್ಕೊಂದು ವೆಯ್ಟ್ ಇದೆ. ನಿಮ್ಮಂತ ಸಿಲಿ ಇಶ್ಯೂಸ್ಗೆಲ್ಲ ನಾನು ರೆಸ್ಪಾಂಡ್ ಮಾಡಕ್ಕಾಗಲ್ಲ. ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಒಂದೇ ಕಾರಣಕ್ಕೆ, 2.5 ಲಕ್ಷ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ದಾರಿ ತಪ್ಪಬಾರದು. ಅವರು ಕೂತ್ಕೊಂಡು ಓದ್ಕೊಳ್ಳಿ. ದೇ ಡಿಸರ್ವ್. ಅವರೆಲ್ಲ 2.5 ಲಕ್ಷ ಜನನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಬಟ್ ಇದಕ್ಕೆ ಸೀರಿಯಸ್ ಆಗಿ ಒಂದು 100% ಕಮಿಟ್ಮೆಂಟ್ ಕೊಟ್ಟಿರೋರು ಇದ್ದೀರಲ್ಲ, ನಿಮ್ಮೆಲ್ಲರ ಭವಿಷ್ಯ ಖಂಡಿತ ಚೆನ್ನಾಗಿರುತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ತರ ಹೋಗ್ಬಿಟ್ಟು ಸಿಲಿಯಾಗಿ ಬಿಹೇವ್ ಮಾಡಿದ್ರೆ ಐ ಡೋಂಟ್ ನೋ ವಾಟ್ ಟು ಕಾಲ್ ಯು ಆಸ್. ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ. ಯೋಚನೆ ಮಾಡ್ಕೊಳ್ಳಿ ನೀವೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೂ ನೀವು ಕೂಡ ಇವತ್ತು ಕೂಡ ಕೂತ್ಕೊಂಡು ಓದ್ಕೊಳ್ಳಿ. ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ. ಬಿ ಲೈಕ್ ನಿಮ್ಮ ಮೇಲೆ ನಿಮ್ಗೇನೆ ಗೌರವ ಇರಬೇಕು. ಯಾರೋ ಫೋನ್ ಮಾಡಿದ್ರು ಹುಡುಗ, ಮೇಡಮ್ 10 ದಿನ ನಾವು ಈ ತರ ಪೋಸ್ಟ್ಪೋನ್ ಆಗ್ಲಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಸ್ಬಿಟ್ರಿ, ಅಟ್ಲೀಸ್ಟ್ 2 ದಿನ ಟೈಮ್ ಕೊಡಿ ಅಂತೆ. ಲೈಕ್ ವಾಟ್? 2 ದಿನ ಪೋಸ್ಟ್ಪೋನ್ ಮಾಡಿಸಿದ ಲೈಕ್ ವಾಟ್? ನಿಮ್ಮನ್ನ ಹೋಗಿ 10 ದಿನ ಓಡಾಡು ಅಂತ ಯಾರಾದ್ರೂ ಹೇಳಿದ್ರ? ಅಲ್ಲೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ತಿರೋ ಹುಡುಗರ ಗತಿ ಏನು? ಆ ರೀತಿ ನಾವು ಪೋಸ್ಟ್ಪೋನ್ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ನೋ, ವಿ ಆರ್ ನಾಟ್ ಗೋನ್ ಟು ಡೂ ದ್ಯಾಟ್. ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಜೆನ್ಯೂನ್ ಕನ್ಸರ್ನ್ ಇದ್ರೆ ಸರ್ಕಾರ ಪ್ರತಿ ಸಲ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಿದೆ. ಆಸ್ ಸಿಂಪಲ್ ಆಸ್ ದಟ್. ಧನ್ಯವಾದಗಳು. ಎಲ್ಲರೂ ಎಕ್ಸಾಮ್ ಬರೀರಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಜೊತೆಗೆ ಈ ಎಕ್ಸಾಮೇ ಜೀವನ ಅಂತ ಅನ್ಕೋಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯ ಇರುತ್ತೆ. ನಿಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ವಾಟ್ ಯು ಆರ್ ಗೋನ್ ಬಿ ಇನ್ ಫ್ಯೂಚರ್ ಅಂತ. ಥ್ಯಾಂಕ್ ಯು.